ನೀನು ಹಿಂಗಿದ್ರೆ ಕಮಲ, ನೀನು ಹಿಂಗಿರೋದಯ್ಯ. ನೀನು ಬಾಯಿ ಬಿಟ್ಟು ಕೇಳು. ಹಿಂಗ ಹಿರೇ ಹೆಂಡತಿ ಮಕ್ಳು ಅಂದಮೇಲೆ ನಿನ್ಗೇನು ಮಕ್ಳಿಲ್ವಲ್ಲ, ಅದಕ್ಕೇ ಅವ್ರವ್ರದ್ದು ಅವ್ರಿಗೆ ಭಾಗ ಕೊಟ್ಟು, ನಿನ್ನ ಮಕ್ಳಿದ್ದಿದ್ರೆ ನಿನ್ಗೆ ಹೆಂಗೆ ಭಾಗ ನಿಮ್ಮ ಮಕ್ಳಿಗೆ ಹೆಂಗೆ ಭಾಗ ಕೊಡ್ಬೇಕಾಯ್ತು ಹಂಗೆ ನೀನು ಭಾಗ ನೀನು ಭಾಗ ತಗೊಂಡು, ಈಗ ನಾವು ನಿಮ್ಮ ತವ್ರ ಮನೆಗಳರೆಲ್ಲ ಇದ್ದೀವಿ, ಎಲ್ಲ ನಿಮ್ಮ ಅಣ್ಣಯರು ಎಲ್ಲ ಇದ್ದಾರೆ, ಅವ್ರಿಗೆ ಆದರೂ ಕೊಡುಮಂತೆ. ನೀನು ಮಸ್ತಾಗೈತಿ. ಇಲ್ದಿದ್ರೆ ಇಲ್ಲಪ್ಪ ಬಿಡಪ್ಪ ಅನ್ಬೋದಾಗಿತ್ತು. ಅದಕ್ಕೇ ಕೇಳು. ನೀನು ಕೇಳಲಿಲ್ಲ ಅಂದರೆ ಆಗಲ್ಲ, ಬಾಯಿ ಬಿಟ್ಟು ಮಾತಾಡು. ನಾನು ಅವಾಗೆಲ್ಲ ನಾಲಿನೇ ಕೇಳಿದೆ, ಯಪ್ಪ ಕೊಡಲ್ಲ, ನಿನ್ಗೆ ಯಾತಕ್ಕೆ ಮಕ್ಳಿದ್ದಿದ್ರೆ ಕೊಡ್ತಿದ್ದೆ, ಮಕ್ಳಿಲ್ವಲ್ಲ ಸುಮ್ಮನೆ ಕಣ್ಸಿನ್ಕೊಂಡು ಬಿದ್ದಿರು ಅಂತಾರೆ. ಏನು ಮಾಡೋಣ, ನಾನು ಅವಾಗೆಲ್ಲ ಪಾಠ ಬಿದ್ನಲ್ಲ, ಅದಕ್ಕೆ ಸುಮ್ಕಾದ್ನತ್ತ ಒಟ್ಟು ಯಾಕೆ ಅಂತ ಹೇಳಿ. ಅಲ್ಲ, ಭಾಗ ಕೇಳ್ಬೇಕು. ನೀನು ಕೇಳೋದಂತೆ ನಿನಗಾದ್ರೂ ಭಾಗ ಕೊಡಬೇಕಾ? ನಿನಗಾದ್ರೂ ಭಾಗ ತಗೋಬೇಕು. ನೀನು ನಿಮ್ಮ ಅಣ್ಣ ತಮ್ಮಗಳಿಗಾದ್ರೂ ಕೊಡುವಂತೆ. ಸುಮ್ಮನೆ ಇವ್ರಿಗೆ ಯಾಕೆ ಬಿಡ್ತೀಯ? ಏನು ನಿನ್ನ ಮಕ್ಕಳಲ್ಲ ಏನಲ್ಲ, ನಿನ್ನ ಮಕ್ಕಳಾಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಸುಮ್ಮನೆ ಕೇಳು ಅಯ್ಯಪ್ಪನ, ನನಗೆ ಭಾಗ ಕೊಡಪ್ಪ ಅಂತ ಹೇಳಿ. ನನಗೆ ಯಾವುದಾದ್ರೂ ಒಂದು ಮಗು ಆಗಿದ್ದೆ ಸಾಕಾಯ್ತಮ್ಮ. ಏನು ಮಾಡ್ತೀಯ? ಆಗಲಿಲ್ಲ. ನಾನು ಅದೇನೇ ಅವಾಗೆಲ್ಲ ಆಸ್ಪತ್ರೆಗೆಲ್ಲ ಓಡಾಡಿದೆ, ಆದರೆ ಅದ್ಲಾಗ ನಾನು ಒಂದು ಭಾಗ ತಗೋಬೋದು ಅಂದ್ಕೊಂಡೆ. ನೀ ಕೊಡಲ್ಲ ಅವರು, ನಿನ್ಗೇನು ಮಕ್ಕಳಿಲ್ಲ ಮರಿಲ್ಲ ಅಂತಾರೆ. ನಿನ್ಗೇನು ಬೇಕು ಹಂಗೆ ಹಿಂಗೆ ಇವ್ರನ್ನೇ ಮಕ್ಕಳು ಅನ್ಕ ನೀನು ಅಂತೈತಯ್ಯಪ್ಪ. ಏನೇ ಅಂದರೂ ಕೇಳಲ್ಲ ಕಣ. ನಾನು ಅವಾಗ ಕೇಳಿ ಆಲೇನೆ ಸಾಕಾಯ್ತು. ಅಲ್ಲ, ನಿನ್ನ ಮಕ್ಕಳಿದ್ರೆ ಕೊಡಬೇಕಾಯಿತು. ಏನು ಅವ್ರಿಗೆ ನಿನ್ನ ಮಕ್ಕಳಲ್ವಲ್ಲ, ನಿನ್ನ ಮಕ್ಳು ಅಲ್ದಿದ್ರೆ ಇವಾಗ ಅವ್ರಿಗೆ ಏನು ಭಾಗ ಐತೆ ಅದನ್ನ ಕೊಟ್ಟು ನಿನಗೇನು ಭಾಗ ಅದನ್ನ ಕೊಡಬೇಕು. ಮುಂದೆ ಯಾರು ಆಗ್ತಾರೆ? ನಿನ್ಗೆ ಯಾರೂ ಆಗಲ್ಲ. ಅದಕ್ಕೇ ಇವಾಗಲೇ ನೀನು ಕೇಳಿ ಭಾಗ ತಗೊಂಡ್ರೆ ನಿನ್ನ ಗಂಡಿದ್ದಂಗೆ ನೀನು ಭಾಗ ತಗೋಬೇಕು. ಅಯ್ಯಪ್ಪಗೆ ಮೊದಲೇ ವಯಸ್ಸಾಯ್ತು, ನಾಳೆನೇ ಸೆನಕ್ಕಿರಲಿಲ್ಲ. ಯಾವಾಗೇನೋ ಮನುಷ್ಯರು ಹೇಳೋಕ್ಕಾಗಲ್ಲ. ಇವಾಗ ನೀನು ಮನುಷ್ಯರು ಹಿಂಗೆ ಅಂತ ಹೇಳೋಕ್ಕಾಗಲ್ಲ, ಹೀಗಿದ್ದಾರೆ ಹಿಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೇ ನೀನು ಸುಮ್ಮನೆ ಕೇಳಿ ಭಾಗ ಕಲ್ಕ. ಭಾಗ ತಗೊಂಡ್ರೆ ಆರಾಮಾಗತ್ಲಾಗೆ ಜೀವನ ಮಾಡ್ಬೋದು. ನಿಮ್ಮ ಅಣ್ಣ ಯಾರಿಗ ತಮ್ಮಗಳ್ಗೆ ಕೊಟ್ಕೊಂಡು ಹೆಂಗೆ ಇರ್ಬೋದು. ಯಾರಿಗೆ ಕೊಡ್ತೀನಿ ಅಂದ್ರೆ ನಾನು ಯಾರಿಗಾನ ಕೊಡ್ತೀನಿ, ನಮ್ಮನ್ನು ಯಾರು ನೋಡ್ಕೊಂತಾರೆ ಅವ್ರಿಗೆ ಕೊಡ್ತೀನಿ ಅಂತ ಅನ್ನು ತಡಿಯೋದಲ್ಲಿ ಕೇಳ್ತೀನಿ ನಮ್ಮ ಅಯ್ಯಪ್ಪನ. ಏನೋ ಬುತ್ತಿ. ಏನಪ್ಪ ಬಾಯಿಲಿ ಬಾ, ನಿಂತ ಏನೋ ಅಂದ್ರೆ ಒಟ್ಟು ಮಾತಾಡಬೇಕು. ಏನು ಮಾತಾಡ್ಬೇಕೆ? ಯಾಕೆ ಮಾತಾಡ್ಬೇಕು? ನಮ್ಮ ಶಾರದಾ ನೀನು ನೋಡ್ಕೊಂಡು ಹೋಗಿ ಬಂದಿದ್ಲು, ಯಾಕ ಬೋಲ್ಬಡವಾತು ಮಾಮ ಅಂತ ಹೇಳ್ತಿದ್ಲು. ಯಾಕೆ ನಿನ್ನ ಆರೋಗ್ಯ ಇತ್ತೀಚೆಗೆ ಎಡವಟ್ಟು ಆಗ್ತೈತಿ. ಯಾಕನೋ ಅವಾಗ ಚೆನ್ನಾಗಿಲ್ದಂಗೆ ಆಗ್ತೈತಿ. ನಿನ್ಗಂತೂ ಬೋಲು ಚೆನ್ನಾಗಿಲ್ದಂಗೆ ಆಗ್ತೈತಿ ಅಕ್ಕ. ಏನಿಲ್ಲ, ಒಂದಿಟ್ಟು ಕೆಮ್ಮು ನೆಗಡೆ ಅವಾಗ ಹಿಂಗೆ ಒಂದಿಟ್ಟು ಚೆನ್ನಾಗಿಲ್ದಂಗೆ ಆಗುತ್ತೆ. ಅವೆಲ್ಲ ಇದ್ದಾವೆ ನಿಮ್ಮ ಮನ್ಸಿಂಗೆ. ಅಲ್ಲ, ನೀನು ಇರೋ ತಕ್ಕ ನನಗೇನು ಬಾಯಿ ಇಲ್ಲ. ಈಗ ನಿನ್ನ ಮೊದಲೇ ಇವಾಗ ಸೆನಕ್ಕಿಲ್ಲ, ಅವಾಗ ಸೆನಕ್ಕಿಲ್ದಂಗೆ ಆಗುತ್ತೆ. ಯಾವಾಗೇನೋ ಇವಾಗ ಹಿಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಮೂರಾಗೆ. ಹಂಗೇನೆ ಪಾಪ ಅಣ್ಣ ಸೆನಕ್ಕಿದ್ದು ಇದ್ಕಿದ್ದಂಗೆ ಕುಸಿ ಬಿದ್ದು ಸೊತ್ತಾಗೈತಿ. ಅದಕ್ಕೇ ಎಲ್ಲ ಸಮಾಸ ನೀನು ಇದ್ದಂಗ್ಲೇ ನನಗೂ ಭಾಗನ ಕೊಡಿಸಿ ನನ್ನ ಹೆಸ್ರಿಗೆ ಹೊಲ ಮನೆ ಆಗಲಿ ಅದನ್ನೆಲ್ಲ ನಂದು ಒಂದಿಟ್ಟು ಐಟಮ್ಮಂಗೆ ಮಾಡು. ಆಮೇಲೆ ಇವ್ರು ಯಾರೋ ನೋಡ್ಕೊಂಬಿಲ್ಲ ಅಂದ್ರೆ ನಾನು ಎಲ್ಗೋಗೋಣ. ಆಮೇಲೆ ನನ್ನ ಅಣ್ಣ ತಮ್ಮಗಳಾದ್ರೂ ನೋಡ್ಕೊಂತಾರೆ, ನನ್ನ ತವ್ರ ಮನೆಗಾದ್ರೂ ಕೊಡ್ತೀನಿ. ನನ್ನ ಅಣ್ಣ ತಮ್ಮಗಳಿಗಾದ್ರೂ ಕೊಟ್ಟರೆ ಅವರಾದ್ರೂ ನೋಡ್ಕೊಂತಾರೆ. ಅದಕ್ಕೇ ನಾನು ಯಾರು ನೋಡ್ಕೊಂತಾರೆ ಅವ್ರಿಗೆ ಕೊಡ್ತೀನಿ. ಇವ್ರು ನೋಡ್ಕೊಂಡ್ರೆ ಇವರೇ ತಂಬ್ಳಾಳು, ನಮ್ಮ ಅಣ್ಣ ಇರೋ ತಮ್ಮಗಳನ್ನ ನೋಡ್ಕೊಂಡ್ರೆ ಅವರೇ ತಂಬ್ಳಾಳು ಅಷ್ಟೇ. ನೀನು ಇದ್ದಂಗ್ಲೇ ನನಗೆ ಭಾಗ ಕೊಡು. ಸುಮ್ಮನೆ ಇರ್ಬೇಕು. ನಾನು ಅವತ್ತೇ ಹೇಳಿ ನೀನು ಯಾವ ಬಾಗಿಲ್ಲ ಅಂತೇಳಿ. ನೀನು ಯಾಕೆ ನಿನ್ಗೇನು ಕಮ್ಮಿ ಆಗೈತೆ? ಸುಮ್ಮನೆ ಬಿದ್ದಿರು. ಅಲ್ಮಮ್ಮವು ನೀನು ಇರೋ ತಕ ಏನೋ ನೀನು ನೋಡ್ಕೊಂತಾರೆ, ನೀನು ಬೈಕ್ಕಿವ್ರು. ನೀನೇನ ಹೆಚ್ಚು ಕಮ್ಮಿ ಆಯ್ತು ಅನ್ಕ ಆಮೇಲೆ ಯಾರು ನೋಡ್ತಾರೆ ಕಮಲನ್ನ? ಅವಳಿಗೇನೋ ಇನ್ನೂ ವಯಸ್ಸೈತೆ, ನಿನ್ಗೇನೋ ವಯಸ್ಸಾತ ಅಲ್ಲೇನು. ಅವಳಿನ್ನ ಪಾಪ ಈಗ ಮದುವೆ ಆದರೂ ಆಗ್ಬೋದು ಅಂತ ಹುಡುಗಿ. ಅವಳು ಇವಾಗ ನಿನ್ನ ಮದುವೆ ಆಗ್ಯವಳೆ ಅಂದರೆ ಇವತ್ತು ನೋಡು ನಿಮ್ಮ ಹುಡುಗರನ್ನೆಲ್ಲ ನೋಡ್ಕೊಂಡವಳೆ. ನಿಮ್ಮ ಅಯ್ಯಂಗೆ ಸೊತ್ತಾಗಿಂದಾನು ಹೆಂಗೆ ನಿನ್ನ ಮದುವೆ ಆಗಿ ಬಿಡು ಆಸ್ತಿ ಐತೆ ಅಂತೇಳಿ ಅವ್ರ ಅಮ್ಮ ಇರೋನು ಕೊಟ್ಟು ಮದುವೆ ಮಾಡಿರು. ನೀನು ಅವಳ ಜೊತೆಗೆ ಹೋದರೆ ತಂದೆ ಮಗಳಿದ್ದಂಗೆ ಇದ್ದೀರ. ಗಂಡ ಹೆಂಡತಿ ಅಮ್ಮಂಗೆ ಇಲ್ಲ. ಹಂಗಂದ್ರೆ ಬಿಡು ಅಂತೇಳಿ ಮದುವೆ ಆದ್ಲು. ಅವಳು ಮದುವೆ ಆಗಿದ್ದಕ್ಕೆ ನಿನ್ಗೆ ಇವತ್ತೊಂದು ಜೀವನ ಸಿಕ್ತು. ಇಲ್ಲ ಅಂದಿದ್ರೆ ಇಲ್ಲ. ಪಾಪ ನಿನ್ಗೆ ಯಾರು ಆಗಾರ ಹೇಳು? ಯಾರೂ ಆಗ್ತಿರ್ಲಿಲ್ಲ. ಇವತ್ತು ಅವಳು ಹೆಂಗಾನ ನಿನ್ನ ನೋಡ್ಕೊಂಡವಳೆ. ಅದಕ್ಕೇನೆ ಅವಳಿಗೆ ಮಕ್ಕಳಿಲ್ಲ. ಇವಾಗ ನಿನ್ನ ಮದುವೆ ಆಗಿದ್ದಕ್ಕೆ ನೀನು ಏನೋ ಒಂದು ಅವಳಿಗೆ ಒಳ್ಳೇದು ಮಾಡಿ ಹೋಗ್ಬೇಕು. ಆಮೇಲೆ ಅಯ್ಯೋ ಈಗಳಪ್ಪ ಮದುವೆ ಆದ್ಲು ಆಸ್ತಿ ಐತೆ ಅಂತ ಅಂತ ಬೈಕೊಂತಾರೆ. ನಾನೇನು ಅವಳಿಗೇನೊಂದು ದ್ರೋಹ ಮಾಡಿಲ್ಲ. ನಾವೆಲ್ಲ ನೋಡ್ಕೊಂತೀವಿ, ನನ್ನ ಮಕ್ಕಳನ್ನು ನೋಡ್ಕೊಂತಾರೆ. ಅವರು ನಮ್ಮ ಯಾರು ನೋಡ್ಕೊಂಬಿಲ್ಲ ಅಂದ್ರೆ ನಮ್ಮ ಬೇದನ್ನು ನೋಡ್ಕೊಂತಾನೆ. ಅಲ್ಲ, ನನ್ನ ಮಕ್ಳಿದ್ದಿದ್ರೆ ಕೊಡ್ತಿರ್ಲಿಲ್ವೇ? ಅದಕ್ಕೆ ಕೇಳ್ತಿರೋದು. ನನಗೆ ಮಕ್ಕಳಾಗಿದ್ದರೆ ಕೊಡಬೇಕಾಗಿತ್ತಲ್ಲ ಇವತ್ತು. ಅದಕ್ಕೆ ನೀವಾಗ ಹಿರಿಯ ಹೆಂಡತಿ ಮಕ್ಳು ಅಂದಮೇಲೆ ಅವ್ರಿಗೆ ಭಾಗ, ಇವಾಗ ನನ್ನ ಮಕ್ಳಿದ್ದಿದ್ರೆ ನಮಗೆ ಭಾಗ. ಹಂಗೆ ಸಮ ಭಾಗ ಮಾಡ್ಬೇಕು. ಯಾವುದ್ರಾಗೆ ಆಗ್ಲಾಳು ಸಮ ಭಾಗ ಮಾಡು. ನೀನು ಸುಮ್ಮನೆ ಸಮ ಭಾಗ ಅಲ್ದಿದ್ರು ಕಾಲು ಭಾಗನಾದರೂ ಕೊಡು. ಒಟ್ಟಿನಲ್ಲಿ ನೀನೇನಿದ್ರು ನನಗೆ ಒಂದಿಟ್ಟು ನನಗೆ ಏನಾದರೂ ಆಸ್ತಿ ಮಾಡಿಕೊಡ್ಬೇಕು. ಯಾವ ಭಾಗನೂ ಇಲ್ಲ, ಎಂಥದ್ದಿಲ್ಲ. ಸುಮ್ಮನೆ ಸೇದಮ್ಮ, ನೀನು ಇಲ್ಲದ್ದು ಹೇಳ್ಕೊಡ್ಬೇಡ ಇವಳಿಗೆ. ನಾನು
ಹೇಳ್ಕೊಡೋದು ಯಾಕೈತೆ ಅವಳೆ ಹಂಗೆ ಅಂತಿದ್ಲು ಅದಕ್ಕೆ ನಾನು ಹಂಗೆ ಅಂದೆ ನೀನು ಇದ್ದಂಗ್ಲೇ ಏನೋ ಒಂದು ಮಾಡಿಕೊಡು ಅವಳಿಗೆ ಒಳ್ಳೇದು ಮಾಡೋಗು ಅಂತ ಹೇಳಿದ್ದು ಹೇಳೋದೇನೋ ತಪ್ಪೈತೆ ಅದ್ರಾಗೆ ಅಣ್ಣ ತಮ್ಮಳಿ ಕೊಡ್ತಾಳೆ ನಿಮ್ಮ ಅಕ್ಕಯ್ಯ ಸರಿಯಾಗಿ ಹೇಳ್ತಾ ಇದ್ದಾಳೆ ಅವಳೇನೇನು ಇವತ್ತು ನನಗೆ ಇಲ್ಲದನ್ನೆಲ್ಲ ಹೇಳ್ಕೊಡ್ತಿಲ್ಲ ಸರಿಯಾಗಿ ಹೇಳ್ತಾ ಇದ್ದಾಳೆ ಎಲ್ಲಾನ ಮುತ್ತು ಬಾಯಿ ಎಷ್ಟು ದಿನ ಕೇಳ್ದಿಂದಲೇ ಇವಾಗ ಅಲ್ಲಿ ತಿರುಗಿ ತೆಗಿತಾ ಇದೆಯಾ ನೆಟ್ಗಿದ್ರೆ ಒಂದು ಹೋಯ್ತು ನೀನು ಭಾಗ ಪಾಗ ಅಂತ ಹೇಳಿ ಇಲ್ಲದ ಬಾಲ ಬಿಚ್ಚಿದ್ರೆ ಸರಿಯಾಗಲ್ಲ ನಾನು ಅವತ್ತು ಹೇಳಿದ್ದೀನಿ ನಾನು ಯಾತು ಕೊಡಲ್ಲ ಅವ್ರಿಬ್ರಿಗೇನೆ ನಾನು ಯಾರಿಗೂ ಭಾಗ ಮಾಡಲ್ಲ ನಾನು ಇರೋ ತಕ್ಕ ನಾನು ಯಾರಿಗೂ ಯಾತು ಕೊಡಲ್ಲ ಅಂತ ಹೇಳಿ ನಾನು ಹೇಳಿದ್ದೀನಿ ತಿರ್ಗಾ ನೀನು ಮಾತಾಡಿದಿ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಪದೇ ಪದೇ ನಾನು ಕೇಳಬೇಡ ಯಾಕಪ್ಪ ಏನಾಯ್ತು ಯಾಕೆ ಚಿಕ್ಕಮ್ಮನ ಮೇಲೆ ಹಂಗಾಡ್ತಾ ಇದೆಯಾ ಅವಳು ಭಾಗ ಕೊಡ್ರಿ ಅಂತ ಕೇಳ್ತಾ ಇದ್ದಾಳೆ ಅದಕ್ಕೆ ನಾನಿದ್ದಂಗೆ ನಮ್ಮ ಮಕ್ಳಿಗೆ ನಾನು ಭಾಗ ಕೊಟ್ಟಿಲ್ಲ ಅವರೆಲ್ಲ ಒಗ್ಗಟ್ಟಾಗಿ ಒಂದು ಒಂದೇ ಮನೆಯಾಗೆ ಇರಬೇಕು ನಾನು ಯಾರಿಗೂ ಭಾಗ ಕೊಡಲ್ಲ ಯಾವುದು ಒಡೆಯಂಗಿಲ್ಲ ಆಸ್ತಿನ ಆಗಲಿ ಮನೆಯನ್ನಾಗಲಿ ಯಾವುದು ಒಡೆಯಂಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ತಿರ್ಗಿ ನನಗೆ ಭಾಗ ಕೊಡು ಅಂತ ಕೇಳ್ತಾ ಇದ್ದಾಳೆ ಇದು ನೀನೇ ಹೇಳಪ್ಪ ನನಗೆ ಮಕ್ಕಳಾಗಿದ್ದರೆ ಇವತ್ತು ನನಗೆ ಭಾಗ ಕೊಡಬೇಕಾಗಿತ್ತು ನಾನು ಎರಡನೇ ಹೆಂಡತಿ ಅಂದಮೇಲೆ ನನಗೂ ಭಾಗ ಕೊಡಬೇಕಲ್ವೇನಪ್ಪ ಅದಕ್ಕೆ ಕೇಳ್ತಾ ಇದ್ದೀನಿ ಕಣೋ ನಿಮ್ಮ ಅಪ್ಪಗೆ ನೀನು ಹೇಳೋ ಒಂದಿಟ್ಟು ನಾನೇನು ನಿಮಗೆ ಅನ್ಯಾಯ ಮಾಡಿಲ್ಲ ನಾನು ನಿಮ್ಮನ್ನ ಹೆಂಗೆ ನೋಡ್ಕೊಂಡಿದ್ದೀನಿ ಆ ಅಪ್ಪಯ್ಯ ನಿನಗೆ ಅಂತಲ್ಲ ಚಿಕ್ಕಮ್ಮ ನಮಗೂ ಭಾಗ ಕೊಡಲ್ವಂತೆ ನಮ್ಮ ಅಣ್ಣ ಯಾಲೇ ಭಾಗ ಕೇಳ್ದ ಭಾಗ ಕೇಳಿದ್ಕೆ ನಾನು ಯಾರಿಗೂ ಕೊಡೋದಿಲ್ಲ ಭಾಗ ಅಂತ ಹೇಳೈತಿ ಇರೋವರೆಗೂ ಯಾರಿಗೂ ಕೊಡಲ್ವಂತಿ ಅಯ್ಯೋ ಇವಾಗ ನೀವು ಹಂಚ್ಕೋಬೇಕಣೋ ನೀವಿಬ್ರು ಭಾಗ ತಗೋಬೇಕೀಗ ನಿಮ್ಮ ಅಪ್ಪ ಏನನ್ನು ಸತ್ತರೆ ಭಾಳ ಕಷ್ಟ ಆಗುತ್ತೆ ಅಯ್ಯೋ ಅದು ಇದು ಅಂತ ಇಲ್ಲದೆಲ್ಲ ಕಾರಣ ಕೇಳ್ತಾರೆ ಇದ್ದಂಗೆ ಮಾಡಿಸ್ಕೊಂಡ್ರೆ ಏನು ಬೇಕಾಗಲ್ಲ ಸುಮ್ಮನೆ ನೀವಿಬ್ರಳು ನಿಮ್ಮ ಚಿಕ್ಕಮ್ಮಗೂ 3 ಭಾಗ ಮಾಡ್ಕೊಳ್ರಿ 3 ಭಾಗ ಮಾಡ್ಕೊಂಡು ಸುಮ್ಮನೆ ಇದ್ದಂಗೆ ಮಾಡಿಸ್ಕೊಂಡು ಬುದ್ಧಿವಂತರಾಗತ್ ಕಲಿರೋ ಪಾಪ ಇದು ಯಾಕೆ ನಿನಗೆ ಗೊತ್ತಾಗಲ್ಲ ಸುಮ್ಕಿರು ನಮ್ಮ ಅಪ್ಪ ನಾನು ಇರೋವರೆಗೂ ನನ್ನ ಮನೆ ಆಗಲಿ ಹೊಲ ಆಗಲಿ ನಾನು ಯಾತನೂ ಇದು ಮಾಡಲ್ಲ ಯಾರಿಗೂ ಯಾತು ಕೊಡಲ್ಲ ಅಂತೈತಿ ಅಷ್ಟೇನು ನಮ್ಮ ಅಪ್ಪಯ್ಯ ಇರೋ ತಕನ ಬೇಡ ಎಲ್ಲ ಒಗ್ಗಟ್ಟಾಗಿ ಒಂದೇ ಮನೆಯಾಗೆ ಹೊಂದಾಣಿಕೆಯಿಂದ ಇರ್ಬೇಕು ಅಂತೈತಿ ನಮ್ಮ ಅಪ್ಪ ಅದಕ್ಕೆ ನಾವು ನಮ್ಮ ಅಪ್ಪನ ಮಾತು ಮೀರಲ್ಲ ಇವಾಗಿನ ಕಾನೂನು ಅಂತದಿಲ್ಲ ಕಣೋ ನಿಮ್ಮ ಅಪ್ಪ ಏನನ್ನ ಸತ್ತರೆ ಮಾಡಿಸ್ಕೊಂಬದು ಬೋಲ್ ಕಷ್ಟ ಅದು ಇದು ಕೇಳ್ತಾರೆ ಅದಕ್ಕಾಗಿನ ಬರೀ ನನ್ನ ಸಾಯ್ಸಕ್ಕೆ ನೋಡ್ತಾ ಇದೆಯಲ್ಲೇ ನೀನು ನೀನು ಸಾಯ್ಬೇಕು ಅಂತ ನೀನು ಬೋಲ್ ಆಸೆಗಿರಂಗ ಇದೆಯಾ ಸತ್ರೆ ಅಂತಂದ್ರೆ ನಾನೇ ನಾಳೆ ಸತ್ತು ಬಿಡ್ತೀನಿ ಹಂಗಲ್ ಕಣ್ಮಮ್ಮ ಇವಾಗ ಹಿಂಗಿದ್ದಾರೆ ಹಿಂಗಿರಲ್ವಲ್ಲ ನಿನಗೂ ಯಾಕೆ ಇತ್ತೀಚೆಗೆ ಬೋಲ್ ಚೆನ್ನಾಗಿಲ್ದಂಗೆ ಆಗುತ್ತೆ ಒಂದು ವಾರ ಚೆನ್ನಾಗಿದ್ರೆ ಒಂದು ವಾರ ಚೆನ್ನಾಗಿರಲ್ಲ ಅದಕ್ಕಾಗಿ ಹೇಳ್ತಾ ಇರೋದು ಅಷ್ಟೇನೆ ಇಂಥ ಮಾತಾಡಿದ್ರೆ ಎಷ್ಟು ಬೇಜಾರಾಗುತ್ತೋ ಅಂದಿಟ್ಟು ಮಾತನಾಗ ಇಡ್ತಾ ಇರಲಿ ಇರಾರು ನಾವು ಸಾಯ್ಸಕ್ಕೆ ನೋಡ್ತಿರಲ್ಲ ಸತ್ರೆ ಅಂತ ಹೇಳ್ತೀರಾ ಇನ್ನೊಂದು ಹೇಳ್ತೀನಿ ಇರ್ತಾರೆ ಅಂತ ನಿಮ್ಮ ಇದ್ರಾಗೆ ಯೋಚನೆನೇ ಬರಲ್ಲ ಸತ್ರೆ ಅಂತಲೇ ಯೋಚನೆ ಮಾಡ್ತಾ ಇದ್ದೀರಾ ಯಪ್ಪ ನೋಡಿ ಆತನ ಹೇಳಿ ಹಿಂಗೆ ಸಿಟ್ ಮಾಡ್ಕೊಂಡು ಹೋಗ್ತೈತಿ ಏನನ ಹೇಳಂಗಿಲ್ಲ ಯಪ್ಪನಿಗೆ ಇವನು ಹಂಗೆ ಅಂತ ಹುಡುಗಗೂ ಗೊತ್ತಾಗಲ್ಲ ತಗ ನಿಮ್ಮ ಮಾಮನು ಹಂಗೆ ಅಂಬುತ್ತೆ ಹಿಂಗೆ ಕೇಳಿ ಭಾಗ ತಕ ನಮ್ಗನ ಕೊಡ್ಮಂತೆ ನನ್ನ ಮಕ್ಕಳನ ಇದ್ದಾವೆ ನಮ್ಗನ ಕೊಡ್ಮಂತೆ ನನ್ನ ಮಕ್ಳು ನೋಡ್ಕೊಂಡ್ರೆ ಹುಡುಗರು ಹಂಗೆ ಆಸೆ ಪಡ್ತಾವೆ ಗೊತ್ತೇ ಆಂಟಿ ಕಮಲಾ ಆಂಟಿ ಅಂತ ಆಸೆ ಪಡ್ತಾವೆ ಯಾರಿಗನ ಕೊಡ್ಮಂತೆ ಇವ್ರಿಗೆ ಯಾಕೆ ಇದು ಮಾಡ್ತೀಯ ಇವಾಗ ಅಣ್ಣನ ಮಕ್ಳಿಗೆ ತಮ್ಮನ ಮಕ್ಳಿಗೋ ನಮ್ಮ ಮಕ್ಳಿಗೆ ಯಾರಿಗನ ಕೊಡ್ಮಂತೆ ಅದೇ ನಾನು ಹಂಗೆ ಅನ್ಕೊಂಡು ನೋಡೋಣ ಹೇಳಿ ನಾನು ಭಾಗ ತಗೊಂಬನ ಅಂತ ಇದ್ದೀನಿ ಭಾಗ ತಗೊಂಡ್ರೆ ಹೆಂಗೋ ಅತ್ಲಾಗೆ ನಮ್ಮ ಅಕ್ಕಯ್ಯರಿಗೋ ನಮ್ಮಣ್ಣ ತಮ್ಮಗಳಿಗೋ ಯಾರಿಗಾನ ಕೊಡೋಣ ಅಂತ ಇವ್ರಿಗೆ ಯಾಕೆ ಬಿಡೋಣ ಅಂತ ಇದ್ದೀನಿ ಆದರೆ ನಮ್ಮ ಅಯ್ಯಪ್ಪ ಒಪ್ತಾ ಇಲ್ಲ ಏನು ಮಾಡಬೇಕೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ನೋಡ್ತಾ ಇರಿ ನೆನಪಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು